ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಇದು ಬಂದು ಮಂಗಳವಾರನೇ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಸ್. ಸೊ ಹಾಗೇನೆ ಎಲ್ಲನೂ ಕೆಲಸ ಮಾಡ್ಕೊಂಡಿದ್ದೆ. ಅಂದರೆ ಬೆಳಗ್ಗೆ ಅದು ಕೆಲಸ ಎಲ್ಲ ಆಗಿತ್ತು ಫ್ರೆಂಡ್ಸ್. ಕಸ ಗುಡಿಸಿ ಪರಿಶಿ ಒರೆಸ್ಕೊಂಡು ಗ್ಯಾಸ್ ಹಚ್ಕೊಂಡು ಪೂಜೆ ಕೂಡ ಆಗಿತ್ತು. ಹಾಗೇನೆ ನಮ್ಮ ಆರೋಗ ತರುವಾಗ ಸೈಕಲ್ ತೊಗೊಂಬಂದಿದ್ರು ಫ್ರೆಂಡ್ಸ್ ನಿನ್ನೆ. ಅದು ಇವತ್ತು ಪೂಜೆ ಮಾಡಿದರೆ ಒಳ್ಳೇದಾಗುತ್ತೆ ಅಂತ ಪೂಜೆನ ಮಾಡಿದೆ. ಇವೆರಡು ಸೈಕಲ್ ತೊಗೊಂಬಂದ್ರು. ಫುಲ್ ಖುಷಿ ಅದಾರ ಫ್ರೆಂಡ್ಸ್. ಸಿಂಪಲ್ಲಾಗಿ ಆ ಸೈಕಲ್ ಪೂಜೆನ ಮಾಡ್ಕೊಂಡ್ವಿ. ತರುವಾಗೊಂದು ಆರೋಗೊಂದು ಇವೆರಡತ್ರ ಪ್ರೈಸ್ ಬಂದು 2500 ಫ್ರೆಂಡ್ಸ್. ಒಂದು ತೊಗೊಂಬ ಅಂತ ಹೇಳಿದ್ದೆ ನಮ್ಮ ಮನೆಯವರಿಗೆ. ಇಲ್ಲ ಅವ್ನು ತಂದ್ರೆ ಮಾಡ್ತಾನೆ ಅಂತ ಅಂದ್ಕೊಂಡು ಇಬ್ಬರಿಗೂ ತೊಗೊಂಬಂದಾರ. ಕಲರ್ ಮಾತ್ರ ಓಕೆ ಚಲೋ ಅದಾವೆ, ಬಟ್ ಕ್ವಾಲಿಟಿ ಒಂದು ಸ್ವಲ್ಪ ತಿಳು ಅದಾವೆ ಅನ್ಸಾತೈತಿ ಫ್ರೆಂಡ್ಸ್. ಅದು ಎಷ್ಟು ದಿನ ಇಟ್ಕೋತಾರ ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೆ. ಸೊ ಹಾಗೇನೆ ಇಬ್ಬರಿಗೂ ಕೂಡ ಸೈಕಲ್ ಮೇಲೆ ಕುಂದ್ರಿಸಿ ಇಲ್ಲಿ ಸಿಂಪಲಾಗಿ ಬಾಗಿಲು ಪೂಜೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ರಂಗೋಲಿ ಹಾಕಿ ಇಲ್ಲಿ ಗ್ಯಾಸ್ ಪೂಜೆ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲನೂ ಮಾಡಿಕೊಂಡು ಊದೋದು ಹಾಕಿ ನೋಡ್ತಾ ಇರ್ಬೋದು. ಮನೆ ಒಳಗೆ ಪೂಜೆ ಮಾಡಿದರೆ ಒಂದು ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಅಷ್ಟು ಶಾಂತಿ ನೆಮ್ಮದಿ ಇರುತ್ತೆ ಮನೆಯೊಳಗೆ ಪೂಜೆ ಮಾಡಿದರೆ. ನಾನಂತರೂ ಯಾರು ಹೆಂಗೆ ಗೊತ್ತಿಲ್ಲ, ಪೂಜೆ ಮಾಡಿದ ದಿನ ಅಂತೂ ನಂದಂತೂ ಲಕ್ಷ ಫುಲ್ ದೇವ್ರ ಕಡೆನೇ ಹೋಗ್ತಿರ್ತೈತಿ. ಅದೆಲ್ಲ ಉದ್ಬತ್ತಿ ಹಚ್ಚಿರ್ತೀವಲ್ಲ, ಧೂಪ ಹಾಕಿರ್ತೀವಿ, ಅದೊಂಥರ ಫ್ರೆಶ್ನೆಸ್ ಮನೆಯೊಳಗೆ ಪೂಜೆ ಮಾಡಿದ್ರೆ ಅಂತ ಒಂದು ಫೀಲ್ ಆಗುತ್ತೆ. ಸೊ ಇವರು ಕೂಡ ಆಟ ಆಡಕತ್ತಾರ ಫ್ರೆಂಡ್ಸ್. ಅವ್ರಿಗೂ ಕೂಡ ಕುಂದ್ರಿಸಿ ಸ್ವಲ್ಪ ಕೆಳಗೆ ಕರ್ಕೊಂಡು ಹೋಗ್ಬೇಕು ಅವಾಗವಾಗ. ಒಂಚೂರು ಅವ್ರಿಗೂ ಹೊರಗಿಂದು ನಾಲೆಜ್ ಬೆಳಿಬೇಕಲ್ಲ ಫ್ರೆಂಡ್ಸ್. ಮನೆಯೊಳಗೆ ಅಂದ್ರೆ ಅಷ್ಟೊಂದು ಮಕ್ಕಳು ಆ್ಯಕ್ಟಿವ್ ಇರೋಂಗಿಲ್ಲ. ಸೊ ಹಾಗಾಗಿ ಅವ್ರಿಗೂ ಸೈಕಲ್ ಪೂಜೆ ಅದೆಲ್ಲ ಮಾಡಿಕೊಂಡು ಇಲ್ಲಿ ಮಧ್ಯಾಹ್ನ ಮನೆಯವ್ರು ಬಂದಿದ್ದರು ಫ್ರೆಂಡ್ಸ್. ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರೋದಿತ್ತು ಅಂತ ಹೇಳಿದ್ನೆ ಒಳಗೆ. ಸೊ ಅವರು ಸ್ವಲ್ಪ ಸ್ಕ್ಯಾನಿಂಗ್ ಬರೆದು ಕೊಟ್ಟಿದ್ರು ಫ್ರೆಂಡ್ಸ್. ಸ್ಕ್ಯಾನಿಂಗ್ ಎದಕ್ಕಂತಾರೆ, ಪ್ರೆಗ್ನೆಂಟ್ ಸ್ಕ್ಯಾನಿಂಗ್ ಅಲ್ಲ. ಸೊ ನನಗೆ ಒಂಚೂರು ಅಬೋರ್ಷನ್ ಆದ ಬಳಿಕ ಒಂದು ಸ್ವಲ್ಪ ಪೇಯ್ನ್ ಬರಾಕತ್ತೈತಿ ಫ್ರೆಂಡ್ಸ್. ಲೆಫ್ಟ್ ಸೈಡ್ ಪೇಯ್ನ್ ಬರಾಕತ್ತೈತಿ. ಸೊ ಅದು ಎದಕ್ಕೆ ಏನು ಎತ್ತ ಅಂತ ಒಂದು ಸಲ ಸ್ಕ್ಯಾನಿಂಗ್ ಮಾಡಿರಿ. ಮತ್ತು ಕರೆಕ್ಟ್ ಟೈಮಿಗೆ ನನಗೆ ಇದು ಆಗಕತ್ತಿದ್ದಿಲ್ಲ. ಸೊ ಹಾಗಾಗಿ ಒಂದು ಸಲ ಸ್ಕ್ಯಾನಿಂಗ್ ಮಾಡಿ ನೋಡಿರಿ, ಆಪರೇಷನ್ ಅದು ಆಗೈತಿ. ಸೊ ಏನಾದರೂ ಪ್ರಾಬ್ಲಮ್ ಐತೆ ಏನೋ ಎತ್ತ ಅಂತ ಕೇಳಿ ಅವರು ಒಂದು ಸ್ಕ್ಯಾನಿಂಗ್ ಬರೆದು ಕೊಟ್ಟಿದ್ರು. ಇಲ್ಲಿ ಬಂದಿದ್ವಿ ಫ್ರೆಂಡ್ಸ. ನೋಡ್ತಾ ಇರ್ಬೋದು ಸ್ವಲ್ಪ ಅದು ಪೇಯ್ನ್ ಆಗಿರೋದ್ರಿಂದ ನನ್ನ ಮುಖ ಫುಲ್ ಡಲ್ ಆಗಿಬಿಟ್ಟೈತಿ. ಸೊ ಹಾಗೆ ನಮ್ಮ ಅತ್ತೆಯವ್ರು ಅಂತೂ ಸಿಕ್ಕಾಪಟ್ಟೆ ಕಾಡಕತ್ತಿದ್ನ. ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸಣ್ಣ ಮಕ್ಕಳದ ಸ್ವಲ್ಪ ನಮಗೆ ಜಲ್ದಿ ಬಿಡ್ರಿ. ಸರಿ ಆಯಿತು ಓಕೆ ಅಂದ್ಕೊಂಡು ಎಳ್ನೇ ಪಾಳಿನೇ ನಮ್ಗೆ ಬಿಟ್ಕೊಟ್ರು ಫ್ರೆಂಡ್ಸ. ಚೆಕಪ್ ಮಾಡಿಕೊಂಡು ಬಂದ್ವಿ. ಅವ್ರೇನು ಹೇಳೋಂಗಿಲ್ಲ ಸ್ಕ್ಯಾನಿಂಗ್. ಡಾಕ್ಟ್ರ್ ಕಡೆ ಹೋಗಿ ಕೇಳ್ರಿ, ಅವ್ರು ಏನು ಹೇಳ್ತಾರ ನೋಡ್ರಿ ಅಂತ. ಇಲ್ಲಿ ಮುಂದೆ ಕೂತಿದ್ನ, ಆರು ಹಿಂದೆ ಕೂಡ್ತೀನಿ ಅಂತ ಹಿಂದೆ ಕುಂತಿದ್ನ ಫ್ರೆಂಡ್ಸ್. ಹಂಗನ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿಕೊಂಡು ಮನೆಗೆ ಬರಾಕತ್ತೀವಿ. ನೋಡ್ತಾ ಇರ್ಬೋದು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚಿಲ್ಡ್ ವೆದರ್ ಐತಿ ಫ್ರೆಂಡ್ಸ್. ಸ್ವಲ್ಪ ದೂರ ಆಗುತ್ತೆ ನಮ್ಮ ಮನೇಲಿಂತ್ರ ಸ್ಕ್ಯಾನಿಂಗ್ ಸೆಂಟ್ರ್. ಪರವಾಗಿಲ್ಲ ಹೋಗ್ಬೇಕಂತ ಹೋದ್ವಿ. ಇವಾಗ ಮನೆಗೆ ವಾಪಸ್ ರಿಟರ್ನ್ ಆಗಕತ್ತೀವಿ. ಆವಾಗ ಒಂದು 15 ಮಿನಿಟ್ಸ್ ಒಳಗೆ ಬಂದುಬಿಡುತ್ತೆ ಫ್ರೆಂಡ್ಸ್ ಇದು ಸ್ಕ್ಯಾನಿಂಗ್ ರಿಪೋರ್ಟ್. ಸೊ ರಿಪೋರ್ಟ್ ಬಂದೈತಿ. ಇದು ಸಂಜೆ ಕಳಿಸಿ ಹೋಗಿ ಡಾಕ್ಟ್ರಿಗೆ ತೋರಿಸ್ಬೇಕು. ಇವ್ರು ಬರುವಾಗ ಫ್ರೆಂಡ್ಸ್ ಬೇಕ್ರಿ ನೋಡಿಬಿಟ್ರೆ ಅದರೊಳಗಿಂದ ಲಾಲಿಪಾಪ್ ಬೇಕನ್ನಕತ್ತಿರ. ಸೊ ಅವ್ರಿಗೂ 2 ಲಾಲಿಪಾಪ್ ಕೊಡಿಸಿ ಆಮೇಲೆ ಕೇಕ್ ತೊಗೊಂಬಂದ್ವಿ ಫ್ರೆಂಡ್ಸ್. ಅದು ಕಟ್ ಕೇಕ್ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ತೊಗೊಂಬಂದೀನಿ. ಕೊಟ್ರೆ ಆಯ್ತು ತಿಂತಾರೆ. ಸುಮ್ಮನೆ ಕೆಲಸ ಮಾಡೋ ಟೈಮ್ದಾಗ ಕಾಡ್ತಾರಂತ ಇಲ್ಲ ಮಾತಾಡ್ವ ನೋಡಿ ಅವನಕಿಂತ ದೊಡ್ಡದು ಲಾಲಿಪಾಪ್ ಆಗೈತಿ ಅಂದ್ರೂ ತಿನ್ನಕತ್ತಾರ ಫ್ರೆಂಡ್ಸ್. ಅವನಿಗೆ ಇಂಥವು ಅಂದ್ರೆ ಭಾಳ ಇಷ್ಟ. ನೋಡಿ ಸೂಪರ್ ಅಂತ ಹೆಂಗೆ ಮಾಡ್ತಾನೆ. ಫುಲ್ ಆ್ಯಕ್ಟಿವ್ ಅದಾನ ಫ್ರೆಂಡ್ಸ್ ಅವನು. ನಮ್ಮ ಯಾರು ಅಷ್ಟೊಂದು ಆ್ಯಕ್ಟಿವ್ ಅದಾನ ಇಲ್ಲ ಅಂತಲ್ಲ, ಬಟ್ ಇವ ಭಾಳ ಆ್ಯಕ್ಟಿವ್ ಫ್ರೆಂಡ್ಸ್. ಒಂದು ಏಟ ಹೊಡ್ಸ್ಕೊಳಂಗಿಲ್ಲ, ಯಾರೇ ಇರಲಿ ವಾಪಸ್ ಹೊಡಿತಾನೆ. ಅದು ಒಂದು ನನಗೆ ಟೆನ್ಷನ್ನು. ಇವಾಗ ಹಿಂಗದ ನಾವು ಮುಂದೆ ಹೆಂಗೆ ಅಂತ ಅಂಕೇರಿ. ಸೊ ಹಾಗೆ ನೈಟ್ ಬಂದು ಪಲಾವ್ ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್ ಊಟಕ್ಕೆ. ಸುಸ್ತಾಗಿಬಿಟ್ಟಿತ್ತು ನನಗೂ ಸ್ವಲ್ಪ ಪೇಯ್ನ್ ಇರೋದ್ರಿಂದ. ಪಲಾವ್ ಮತ್ತು ಸ್ವಲ್ಪ ಸಾಂಬಾರು ಅಂದ್ರೆ ಗ್ರೇವಿ ಇತ್ತು. ಸೊ ಅದಕ್ಕೆ ಪಲಾವ್ ಮಾಡ್ಕೊಂಡ್ರೆ ಆಯ್ತು ಅಂದ್ಕೊಂಡು ಇಲ್ಲಿ ಪಲಾವ ಮತ್ತು ಗ್ರೇವಿ, ಚಿಕನ್ ಗ್ರೇವಿ ಇತ್ತು ಫ್ರೆಂಡ್ಸ್. ಅಂದ್ರೆ ಪೀಸ್ ಎಲ್ಲ ಖಾಲಿ ಆಗಿತ್ತು, ಗ್ರೇವಿ ಇಷ್ಟೇ ಉಳಿದಿತ್ತು. ಅದನ್ನು ಊಟ ಮಾಡಾಕತ್ತೀವಿ ಫ್ರೆಂಡ್ಸ್. ನೋಡಿ ಅವರು ಕೂಡ ಎಂಜಾಯ್ ಮಾಡತ್ತಾರ ಫ್ರೆಂಡ್ಸ್. ಎಲ್ಲ ಮಾತಾಡುವ ಅಂತ ಫುಲ್ ಪ್ಯಾಕ್ ಆಗ್ಯಾನ. ಈ ಸ್ವೆಟ್ರ್ ಹಾಕೊಂಡು ಇಷ್ಟು ಕ್ಯೂಟ್ ಕಾಣಿಸ್ತಾನೆ. ನನಗರ ಪೆಂಗ್ವಿನಿ ಅನ್ನಿಸ್ತಾನೆ, ಅಷ್ಟು ಕ್ಯೂಟ್ ಕಾಣಿಸ್ತಾನೆ ಫ್ರೆಂಡ್ಸ್. ಒಂಥರ
ಕ್ಯೂಟ್ ನನ್ನ ಮಗ. ಅಷ್ಟು ನನಗೆ ನನ್ನ ಮಕ್ಳು ಎಲ್ಲ ತಾಯಿದಾರಿಗೆ ಅವ್ರ ಮಕ್ಕಳು ಕ್ಯೂಟೇ ಚಂದ ಕಾಣಿಸ್ತಾರೆ. ಬಟ್ ಏನೋ ಈ ಸ್ವೆಟ್ರ್ ಹಾಕೋಣ ಬಾ. ಅವ್ನ ಸ್ಮೈಲ್ ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಸ್ಮೈಲ್ ಐತಿ. ಅವ್ನ ಸ್ಮೈಲ್ ದೇವ್ರ ಕಡೆ ನಾನು ಕೇಳ್ಕೊತೀನಿ, ಈ ಸ್ಮೈಲ್ 100 ವರ್ಷ ಹಿಂಗೆ ಇರಲಪ್ಪ ಅಂತ ಹಿಂಗೇರಿ. ಸೊ ಇವಾಗ ಊಟ ಮಾಡ್ತೇವೆ ಫ್ರೆಂಡ್ಸ್. ಅವ್ನು ಊಟ ಮಾಡ್ತಾನೆ. ಇದು ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ಫ್ರೆಂಡ್ಸ್. ನಮ್ಮ ಅಥರ್ವ ಎಲ್ಲ ಆರು ಸ್ಕೂಲಿಗೆ ಹೋಗಿದ್ದೆ. ಬರೋ ಹೊತ್ನ್ಯಾಗ ಮಮ್ಮಿ ಬರ್ತೀನಿ ನಾನು ಗುಲಾಬ್ ಜಾಮೂನ್ ಮಾಡಂತ ಅಂದಿದ್ದೆ. ಸೊ ಹಾಗಾಗಿ ಅಥರ್ವ ಮಲ್ಕೊಂಡಿದ್ದ ಫ್ರೆಂಡ್ಸ್. ಮನೇನು ಶಾಂತ ಇತ್ತು. ನನಗೂ ಏನಾದರೂ ತಿನ್ಬೇಕಂತ ಅನ್ಸಾಕತ್ತಿತ್ತು. ಸೊ ಗುಲಾಬ್ ಜಾಮೂನ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇಲ್ಲಿ ಗುಲಾಬ್ ಜಾಮೂನ ರೆಡಿ ಮಾಡಿ ಅದನ್ನು ಕರ್ಕೊಂಡು ಇವಾಗ ಪಾಕ ಕೂಡ ರೆಡಿ ಆಗೈತಿ. ಪಾಕದೊಳಗೆ ಅದು ಒಂದು ಗುಲಾಬ್ ಜಾಮೂನು ಸ್ವಲ್ಪ ಬಿಸಿ ಇರೋದ್ರೊಳಗೆ ಹಾಕಿದ್ರೆ ಒಂದು 20 ನಿಮಿಷಕ್ಕೆ ತಿನ್ನೋಕೆ ಗುಲಾಬ್ ಜಾಮೂನ್ ಸಿಗುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಗುಲಾಬ್ ಜಾಮೂನು ಎಷ್ಟು ಸಖತ್ತಾಗಿ ಬಂದಾವ ಅಂತ. ಕಲರ್ ಕೂಡ ಭಾರಿ ಮಸ್ತ್ ಬಂದಾವ ಫ್ರೆಂಡ್ಸ್. ನೋಡಿ ಗುಲಾಬ್ ಜಾಮೂನು ಸ್ವಲ್ಪ ಬಿಸಿ ಇರೋದ್ರಾಗೆ ಹಾಕಿದರೆ ಹೀರ್ಕೊಂಡು ಆವಾಗ ಇದು ಆಗ್ಬಿಡ್ತಾವೆ ನೋಡಿ. ಒಂದು 10 ನಿಮಿಷಕ್ಕೆಲ್ಲ ಪಾಕ ಎಲ್ಲ ಹಿಡ್ಕೊಂಡ್ಬಿಡುತ್ತೆ. ಇವತ್ತು ತಿನ್ನೋಕೆ ರೆಡಿ ಆಗಿರ್ತೈತಿ. ಬಟ್ ಏನೋ ಅಂದ್ರೂ ವೇಟ್ ಮಾಡಿ ತಿಂದಂತಹ ಆಹಾರ ಭಾಳ ಚಲೋ ಇರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲ ಅವನಲ್ಲಿ ಏನು ಮಾಡ್ತೀನಿ. ಓಕೆ ಬಾಯ್, ಮತ್ತೆ ಸಿಗೋ ನೆಕ್ಸ್ಟ್ ವ್ಲಾಗ್.